आपण पाहत आहात लोकधारा मराठी न्यूज, आवाज जनतेच्या हक्कासाठी। युक्तायां नम सुभतिथि लिंगायत गोत्तमस्य शरहट्टी ग्रामस्य जन्नानां शरहट्टी ग्रामस्य जन्नानां दिवंगतां जन्नानां सदाशिव मलकण्ण पाटील इवर सुपुत्रनाद चिरंजीवी मांतेश सदाशिव पाटील ಇವರ ಪರಿವಾರಕ್ಕೆ ಆತ್ಮಾನಂದ ಸತಿ ಪ್ರಣಾಮಕೋತ ಮತ್ತು ಸಕಲ ಭೋಗಾನುಕೂಷಾಂತ ಸಿದ್ಧಾರ್ಥ ಶ್ರೀ लक्ष्मी देवी पूजा नम करिषे सदा पूजा निर्विघ्नेन परिसम श्री गणेश पूजा नम च करिष्ये आत्म ನಮ್ಮ ಮನೆ ದೇವರಾದ ನಿಮ್ಮ ಮನೆ ದೇವರು ಯಾರು? ನಮ್ಮ ಮನೆಯ ದೇವರಾದ ಅಂದ್ರೆ ನಮ್ಮ ಮನೆಯ ಶ್ರೀ ಮಾತನೂರ ಶ್ರೀರಾಮೇಶ್ವರನ ಕಥೆಯಿಂದ ಮತ್ತು ಹಾಗೂ ಹಾಗೂ ಮುಟಿಗಿ ಹಬ್ಬವ ತಾಯಿಯ ಮತ್ತು ಕರ್ಜಿಗಿ ಗ್ರಾಮಸ್ಯ ದೇವರಾದ ಜಿನ್ನೇಶಾಬನ ಕೃಪೆಯಿಂದ ಮತ್ತು ಹಾಗೂ ಬಿದ್ರಿ ಅಜ್ಜಾನವರ ಕೃಪೆಯಿಂದ ನಮ್ಮ ಈ ಸಂಸ್ಥೆ ಸರಿ ಯಶಸ್ವಿಯಾಗಲೆಂದು ಹೇಳಿಕೊಳ್ಳುತ್ತೇವೆ ಹಾಗೂ ನಿರ್ವಿಘ್ನೇನ ಪರಿಸಮಾಪ್ತ ಶ್ರೀ ಗಣೇಶ पूजा नम करिष्ये अदे गणपति ಐತಿ पूजा ओम गंगे जवन दैव गोदावरी सरस्वती नद सिंधु कच्छुद्धिकेन स्थापय श्री गजाननं शुद्ध अनादि चाततो नित्यं चैतन्यं चिरं सर्वकालं सिद्धस्तं धार श्री गजाननं भक्तं धारयन् कुंकुमं काञ्चनं कांसंगे कुंकुम शांति प्रविष्टे कुंकुमं धारयामि श्री गजाननं कुंकुम त्रिधनं त्रिगुणाकारं प्रणेत त्रिधनं त्रिगुणाकारं प्रणेत जन्म पाप संहार एक श्री गजाननं बिल्वं पुष्पं धारयामि कर्पूर घंटे कर्पूरगौरं गणावतारं संसारवरं भुजगेन्द्र कर्पूरं दर्शयामि आगमातु देव गमनातु पूरे घंटनादं घंटानादं श्रवणयामि नैवेद्यान् सक्रिय नैवेद्यं षोडशोपेतं नारभक्षमृतं दधिक्षीरगतपेतं नैवेद्यं निवेदन श्री गजानन नैवेद्यं निवेदयामि तन्त्रम् अर्घ्यं समर्पयेत् नमस्कार करोमि नमस्ते श्री नमस्कार करोमि मंगल दल गुवेनो मालतिगे मंगल दल गुवेनो मालतिगे मंगल दल गुवेनो मालतिगे मंगल दल गुवेनो मंगल दल गुवे मंगल
ಮಂಗಲ ಬೆಳಗುವೆನೋ ಮಹಾಲಕ್ಷ್ಮಿಗೆ ಮಂಗಲ ಬೆಳಗುವೆನೋ ದಾನಪೂರ್ಣಂ ಜಗಂ ಜ್ಯೋತಿ ದಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಅನುದಿನ ಗುರುವಿನ ಅನುರಾಗ ಭಕ್ತಿಲೆ ಅನುದಿನ ಗುರುವಿನ ಅನುರಾಗ ಭಕ್ತಿಲೆ ಅನುದಿನ ಗುರುವಿನ ಅನುರಾಗ ಭಕ್ತಿಯ ಜನನಾಮರಹಿತ ಸಂಗಮಗೆ ಬೆಳಗುವೆ ದಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಜ್ಞಾನವೆಂಬುದು ಬೇಡರೆ ನರಕದ ಪ್ರಾಪ್ತಿ ಜ್ಞಾನಿಯೊಳನಾಡಿದೆ ಜ್ಞಾನವೆಂಬುದು ಬೇಡರೆ ನರಕದ ಪ್ರಾಪ್ತಿ ಜ್ಞಾನಿಯೊಳನಾಡಿದೆ ಹೀನ ವಿಷಯದ ಧರ್ಮ ಹಿಂದುಳಿದ ಲಿಂಗಕ್ಕೆ ಹೀನ ವಿಷಯದ ಧರ್ಮ ಹಿಂದುಳಿದ ಲಿಂಗಕ್ಕೆ ದೇವಾನೇ ಗತಿಯಂದು ಮನವ್ಯಕ್ತಿ ಬೆಳಗುವೆ ದಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಅಷ್ಟವರ್ಣದ ಕರವು ಮಾನವ ಜನ್ಮ ಪೂರ್ತಿ ಬರುವುದು ದುರ್ಲಭವೋ ಅಷ್ಟವರ್ಣದ ಕರವು ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವೋ ಭಟ್ಟಾರೋ ಗುರು ನಮಗೆ ಮಾಡಿದ ಫಲದಿಂದ ಭಟ್ಟಾರೋ ಶಿವ ನಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನೆಸರ ಶಿವನಂದು ಕರೆಯರಿ ದಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ದಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ದಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ನಾಗೇಂದ್ರಹಾರಾಯ ಬೃಂದಕಾರಾಯ ಸ್ಮರಗರಾಯ ಮಹೇಶ್ವರಾಯ ದೇವಾದಿದೇವಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ ತಸ್ಮೈ ನಕಾರಾಯ ನಮಃ ಶಿವಾಯ ತಸ್ಮೈ ನಕಾರಾಯ ನಮಃ ಶಿವಾಯ ಭೂಷಿತಾಯ ಭೂಷಿತಾಯ ಸಮಸ್ತ ಗಿರ್ವಾಣ ಗಣಾಧಿತ ತ್ರೈಲೋಕನಾಥಾಯ ಸುರೇಶ್ವರಾಯ ತಸ್ಮೈ ಮಕಾರಾಯ ನಮಃ ಶಿವಾಯ ತಸ್ಮೈ ಮಕಾರಾಯ ನಮಃ ಶಿವಾಯ ತಸ್ಮೈ ಮಕಾರಾಯ ನಮಃ ಶಿವಾಯ ಶಿವಾಯ ಗೌರಿ ವದನಾರವಿಂದ ಸೂರ್ಯಾರ ಗಕ್ಷರ್ಧನಾಶನ ಕಂದಾರ್ಥ ವೈಷ್ಣವಲೋಚನಾಯ ತಸ್ಮೈ ಶಿಕಾರಾಯ ನಮಃ ಶಿವಾಯ ತಸ್ಮೈ ಶಿಕಾರಾಯ ನಮಃ ಶಿವಾಯ ತಸ್ಮೈ ಶಿಕಾರಾಯ ನಮಃ ಶಿವಾಯ ವಶಿಷ್ಠ ಕುಂಭೋಧ ಗೌತಮಾಯ ಮಂಗಳವಂದ್ಯಾಯ ಮುನೀಶ್ವರಾಯ ಶ್ರೀನೀಲಕಂಠ ರಸಧ್ವಜಾಯ ತಸ್ಮೈ ವಕಾರಾಯ ನಮಃ ಶಿವಾಯ ತಸ್ಮೈ ವಕಾರಾಯ ನಮಃ ಶಿವಾಯ ತಸ್ಮೈ ವಕಾರಾಯ ನಮಃ ಶಿವಾಯ ಯಜ್ಞೇಶ ರೂಪಾಯ ಘಟಧಾರಾಯ ಪಿನಾಕಹಸ್ತಾಯ ಜಲಸಿತ ನಿತ್ಯಾಯ ಶುದ್ಧಾಯ ನಿರಂಜನಾಯ ತಸ್ಮೈ ಯಕಾರಾಯ ನಮಃ ಶಿವಾಯ ತಸ್ಮೈ ಯಕಾರಾಯ ನಮಃ ಶಿವಾಯ ತಸ್ಮೈ ಯಕಾರಾಯ ನಮಃ ಶಿವಾಯ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪೇಣ ಅಗ್ರತೋ ಶಿವರೂಪಾಯ ಏಕಬಿಲ್ಲಂ ಶಿವಾರ್ಪಣಂ ನಿಧನಂ ತ್ರಿಗುಣಾಕಾರಂ ಪ್ರೇತಜಾತಯೈಕಂ ते जन्म पाप संहारं मे गुलचारणं श्री जयाजनं पार्वती शिवर महादेव श्री राय महाराज की जय श्री श्री अज्जानूर महाराज की जय जय मंगलम जय पार्वती शिवर महादेव ಸೌಂಡ್ ಕಿವಿ ಪಕ್ಕ ಬಂದೆ ಏನಾಗು ಅದು ಇಟ್ಕೋ ನೀವು ನಮ್ಮ ಮೊಬೈಲ್ ಮಾಡೋದು ಹಾ ಸರಿಯಾಗಿ
ಒಳಗೆ ಬರ್ರಿ ಒಳಗ್ರಿ ಈ ಚೇರ್ ಹೊರಗೆ ಹಾಕ್ತಾನ ಇಲ್ಲೇ ಇದು ಮಾಡ್ರಿ ಇಲ್ಲಿ ಹೊರಗೆ ಚೇರ್ ಚೇರ್ ಹೊರಗೆ ಹಾಕಿ ಅಲ್ಲೇ ಹೊರಗೆ ಇದು ಮಾಡೋಣ ಹೊರಗೆ ಮಾಡ್ತಾರೆ ಅದೇ ಚೇರ್ ಹೊರಗೆ ಗ್ಲಾಸ್ ಮುಂದೆ ಪ್ರಿಂಟಿಂಗ್ ಆಗಿಬಿಡ್ರಿ ಗ್ಲಾಸ್ ಹೊರಗೆ ಮಾತಾಡಿ ಈ ಊರಿನ ರಾಮದೇವರಾದಂಥ ಜಿನ್ನೇಯ ಸಾಹೇಬ್ರನ್ನ ನಲ್ಲಿ ನೆನೆಸಿಕೊಂಡು ಒಂದು ಪ್ರಾಸ್ತಾವಿಕ ಎರಡು ಮಾತುಗಳನ್ನು ಹೇಳ್ಬೇಕಂತ ಹೇಳಿ ಈ ಒಂದು ಸಂಸ್ಥೆಯ ಸಂಸ್ಥಾಪಕನಾಗಿ ನನ್ನ ಹೆಸರು ಮಹಂತೇಶ್ ಪಾಟೀಲ್ ಅಂತ ಹೇಳಿ ಸಾಧಾರಣ ಒಂದು 28 ವರ್ಷ ಹಿಡಿದು ನಾವು ಈ ಸಂಸ್ಥೆ ನಡೆಸ್ಕೊತ ಬಂದಿದ್ವಿ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂಥ ವೇದಮೂರ್ತಿ ದಾನಯ್ಯ ಹಿರೇಮಠ ಗುರುಗಳೇ, ಆದರಣೀಯ ರೇವಪ್ಪ ಪಟ್ಟಣ ಶೆಟ್ಟಿ ಚೇರ್ಮನ್ ಕಾಕಾ ಅವರೇ, ಡಾಕ್ಟರ್ ಬಶೀರ್ ಬಿರಾಜ್ದಾರ್ ಅವರೇ, ಭೀಮಾಶಂಕರ್ ಗದಿಗಪ್ಪ ಮೇಡಿದರ್, ಸತ್ತಾರ್ ಭಾಯಿ, ನೂರ್ ಅಹಮದ್ ಪಟೇಲ್, ಮಲ್ಲಯ್ಯ ಸೋಮ ಹಿರೇಮಠ್, ದೇವೇಂದ್ರ ಮಠಪತಿ, ಮಲ್ಲಿಕಾರ್ಜುನ್ ಕಲ್ಲಪ್ಪ, ಜಂಗಮ್ ಶೆಟ್ಟಿ, ಎಂ ಎ ಮಠ್, ರಾವತ್ ರಾಯ್ತೇಲಿ, ಸುಭಾಷ್ ನಂದರ್ಗಿ, ಮಹಾಂತೇಶ್ ಅಕ್ಕಲ್ಕೋಟ್, ಇಮಾಮ್ ಮುಜಾವರ್, MS ಪಾಟೀಲ್ ಸರ್, ಹನುಮಂತ್ ಸಿಂಧೆ ಪತ್ರಕಾರ, ಮಲ್ಲಿಕಾರ್ಜುನ್ ಸೋನನ್ ಸರ್, ಬಸಯ್ಯ ಹಿರೇಮಠ್, ಕಲ್ಲಯ್ಯ ಹಿರೇಮಠ, ನಮ್ಮ ಆತ್ಮೀಯರು ಮತ್ತು ನಮ್ಮ ಹಿತೈಷಿಗಳು ನಮ್ಮ ಸಂಸ್ಥಾ ಪ್ರಾರಂಭ ಆದ ದಿನ ಹಿಡಿದು ನಮ್ಮ ಸಂಸ್ಥಾಗೆ 28-30 ವರ್ಷ ಹಿಡಿದು ಮಾರ್ಗದರ್ಶನ ಮಾಡ್ಕೊತಕ್ಕಂಥ ಚಂದ್ರಶೇಖರ್ ಹಿರೇಮಠ ಗುರುಗಳು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತೀನಿ. ಪ್ರಾಸ್ತಾವಿಕವಾಗಿ ಏನು ಮಾತಾಡ್ಬೇಕಂದ್ರೆ ಸಾಧಾರಣ ಒಂದು 20-28 ವರ್ಷ ಹಿಡಿದು ನಾವು ನಮ್ಮ ಊರಾಗ ಒಂದು ಸಂಸ್ಥಾ ಸ್ಥಾಪನೆ ಮಾಡಿದೆವು. ಸ್ಥಾಪನೆ ಮಾಡಿ ಅತ್ಯಂತ ಪಾರದರ್ಶಕವಾಗಿ ಶಿಸ್ತುಬದ್ಧವಾಗಿ ನಾವು ನಡೆಸ್ಕೊತ ಬಂದೀವಿ. ಮತ್ತು ಒಂದೇ ಒಂದು ಮಾತು ನಮ್ಮ ಸಂಸ್ಥೆ ಬಗ್ಗೆ ಹೇಳ್ಬೇಕಂದ್ರೆ 28 ವರ್ಷ ಕಾಲಾವಧಿ ಒಳಗೆ ಡಿಪಾಸಿಟರ್ ಯಾರು ಅದಾರ ಅವರು ರಿಟರ್ನ್ ಕೊಡು ಮುಂದೆ ನಾಳೆಗೆ ಬಾ ಅಂದಿಲ್ಲ. ನಾವು ಅವತ್ತು ಪೇಮೆಂಟ್ ಮಾಡಿದ್ವಿ. 28 ವರ್ಷನಾಗ ಒಂದು ದಿವಸ ಸಹಿತ ಉದಾಹರಣೆ ಇಲ್ಲ, ಇವತ್ತು ನಮ್ಮ ಕಡೆ ರೊಕ್ಕ ಇಲ್ರಿ ನಾಳೆಗೆ ಬರ್ರಿ ಅನ್ನೋದು ಉದಾಹರಣೆ ಇಲ್ಲ. ಇದು ಒಂದು ವಿಷಯ ನಿಮ್ಗೆ ಹೇಳ್ತೀನಿ. ಇದ್ರ ಮ್ಯಾಗ ನಮ್ಮದು ಏನೊಂದು ಸಿಸ್ಟಮ್ ಅದ, ನಮ್ಮ ಕೆಲಸ ಮಾಡೋ ಪದ್ಧತಿ ಅನ್ನೋದ, ಶಿಸ್ತು ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಅದಕ್ಕೆ ಆ ದಿಶೆಯೊಳಗೆ ನಾವು ಉಟ್ಟಿಗೆ ಜಾಡ್ರ ಬಾಬ್ಲ ಆಲ್ರೆಡಿ ಶಾಖೆ ನಮ್ಮದು ಈ ಸದ್ಯ ಶುರು ಅದ. ಇದು 2ನೇ ಶಾಖೆ, ಇನ್ನು ಸೊನ್ಯಾಳಕ್ಕೊಂದು ಶಾಖೆ ಮಂಜೂರು ಅದ, ಅದು ಮಾರ್ಚ್ ನಂತರ ಶುರು ಮಾಡೋದು. ಈಗಾಗಲೇ ನಾವು ಒಂದು 10-20 ವರ್ಷದ ಅವಧಿ ಒಳಗೆ ಉಟ್ಟಿಗೆ ಸೊನ್ಯಾಳ ಜಾಡ್ ಬಬ್ಲ ಮಾರಿಯಾಳ ಅಂಕಲಿಗೆ ಈ ಪರಿಸರದೊಳಗೆ 1000 ಮಂದಿಗೆ ಆರ್ಥಿಕ ಸಹಾಯ ಈ ಸಂಸ್ಥಾದಿಂದ ಮಾಡಿ ಅವ್ರ ಜೀವನಮಾನ ಒಂದು ಉನ್ನತ ಮಾಡೋ ಕಾಲಾಗ, ಆರ್ಥಿಕ ಪ್ರಗತಿ ಮಾಡೋ ಕಾಲಾಗ ಸಂಸ್ಥಾ ಪರಿಶ್ರಮ ಪಟ್ಟದ. ಮತ್ತು ನಾವು ಬರೇ ಫಕ್ತ ವ್ಯವಹಾರ ಮಾಡಲಾರ್ದೆ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡ್ಕೊತ ಬಂದೆವು. ಅದಕ್ಕೆ ಜನರ ಒಂದು ಸಹಕಾರನೂ ಕೊಡ್ಕೊತ ಬಂದಾರ. ಮತ್ತು ಆ ರೀತಿ ಈ ಊರೊಳಗೆ ಬಂದ ಮೇಲೆ ನಮ್ಮ ಡಾಕ್ಟರ್ ಸಾಹೇಬರಲ್ಲಿ
ಪಟ್ಟಣಶೆಟ್ಟಿ ಕಾಕ ಅವರಾಗಲಿ ನಮ್ಮ ಚನ್ನಬಸೈ ಗುರುಗಳಾಗಲಿ ಇಂದ ಅನೇಕ ಮಂದಿ ನಮ್ಗೆ ಇಟ್ಟು ಸಹಕಾರ ಮಾಡಿದ್ರಲ್ಲ ಅವ್ರ ಉಪಕಾರ ನಾವು ಜೀವನದಾಗ ಎಂದೂ ಮರೆಯಂಗಿಲ್ಲ. ಅಷ್ಟೊಂದು ದೊಡ್ಡ ಸಹಕಾರ ಸತ್ತಾರಬಾಯಿ ಆಗಲಿ ಪೈಲಾ ದಿವಸ ಬಂದು ನಮ್ಗೆ ಇಲ್ಲಿ ಏನೂ ಗೊತ್ತಿರ್ತಿಲ್ಲ. ಅವರೆಲ್ಲ ನಮಗೆ ಇಷ್ಟು ಸಹಕಾರ ಮಾಡಿದ್ರು. ನಾವು ಮತ್ತೊಂದು ಊರಿಗೆ ಬಂದಿದ್ದೀವಿ ಅಂತ ಸಹಿತ ನಮಗೆ ಅನಿಸ್ಲಿಲ್ಲ. ಅಷ್ಟೊಂದು ಸಹಕಾರ ಮಾಡ್ಯಾರ. ನಿಮ್ಮ ಊರೊಳಗೆ ಅತ್ಯಂತ ಒಂದು ಸುಯೋಗ್ಯವಾದಂಥ ಒಂದು ಬ್ಯಾಂಕ್ ನಿರ್ಮಾಣ ನಾವು ಮಾಡ್ತೇವೆ. ಮತ್ತು ಒಂದು ರಾಷ್ಟ್ರೀಕೃತ ಬ್ಯಾಂಕ್ನಾಗ ಯಾರು ಒಂದು ಸುವಿಧಾ ಸಿಗ್ತದ ಅದಕ್ಕಿಂತ ಉತ್ತಮ ಮತ್ತು ದರ್ಜೆದಾರ ಸೇವಾ ನಾವು ಕೊಡ್ತೇವೆ. ಮತ್ತು ಅಂಥೇಳಿ ನಾನು ನಿಮ್ಗೆ ಇವತ್ತು ಮಾತು ಕೊಡ್ತೀನಿ. ಯಾಕಂದ್ರೆ ನಾವು ಬ್ಯಾಂಕಿಂಗ್ ಕ್ಷೇತ್ರದೊಳಗೆ 20-30 ವರ್ಷ ನಾವು ಕೆಲಸ ಮಾಡಿದ್ವಿ. ಅದಕ್ಕೆ ಯಾವುದೇ ಸಣ್ಣ ಪುಟ್ಟ ತಪ್ಪು ತಡಿ ಆದ್ರೂ ಸಹಿತ ನೀವು ತಿದ್ದು ಹೇಳ್ರಿ, ಅದನ್ನು ನಾವು ದುರಸ್ತು ಮಾಡ್ಕೊಳಕ್ಕೆ ತಯಾರಿದೆವು. ಅದಕ್ಕೆ ಅಷ್ಟು ಹೇಳಿ ನೀವು ಈ ಪರಿಸರದಾಗ ಇರುವಂಥ ಅನೇಕ ವ್ಯಾಪಾರಸ್ಥರು ಇರಲಿ, ಸಣ್ಣ ಸಣ್ಣ ರೈತರು ಇರಲಿ, ಅವ್ರಿಗೆಲ್ಲ ಸಾಲ ಸೌಲಭ್ಯಗಳನ್ನು ಕೊಡುವಂಥ ಒಂದು ವ್ಯವಸ್ಥೆ ನಮ್ಮ ಸಂಸ್ಥೆ ವತಿಯಿಂದ ಮಾಡ್ತೇವೆ. ಮತ್ತು ಈಗ ಮಾರ್ಚ್ ನಂತರ 1 ಏಪ್ರಿಲ್ ಹಿಡ್ಕೊಂಡು ನಾವು ಒಂದು ಕರ್ಜ್ ವಾಟಪ್ಪ ಶುರು ಮಾಡೋರು. 1 ಏಪ್ರಿಲ್ ತನಕ ನಮ್ಮದು ಒಂದು ಸ್ವಲ್ಪ ಕೆಲಸ ಇರ್ತಾವೆ. 1 ಏಪ್ರಿಲ್ ಹಿಡ್ಕೊಂಡು ಕರ್ಜ್ ವಾಟಪ್ ಶುರು ಮಾಡ್ತೇವೆ. ಅಲ್ಲಿ ತನಕ ನಮ್ಗೆ ಈ ಪಿಗ್ಮಿ RD ಮತ್ತು ಸೇವಿಂಗ್ ಎಲ್ಲ ಖಾತೆಗಳು ನಾವು ಶುರು ಮಾಡ್ತೇವೆ ಲಗೇಜ್ ಇವತ್ತೇ. ಆದ್ರೆ RTGS NEFT ಇವೆರಡು ಗೋಷ್ಠ 1 ತಿಂಗಳು ಟೈಮ್ ಹಿಡಿತೈತಿ ನಮ್ಗೆ. ಯಾಕಂದ್ರೆ RTGS NEFT ಇದು ರಿಸರ್ವ್ ಬ್ಯಾಂಕಿನ ಅಂಡರ್ದೊಳಗೆ ಬರ್ತದೆ. ರಿಸರ್ವ್ ಬ್ಯಾಂಕಿನ ಕೆಲವೊಂದು ರೂಲ್ಸ್ಗಳು ಚೇಂಜ್ ಆಗಿರೋದ್ರಿಂದ ಅದಕ್ಕೆ ನಾವು ಪಾರ್ಟ್ ಫಾರಮ್ ಮಾಡ್ಲಾಕತ್ತೀವಿ. ಪಾರ್ಟ್ ಫಾರಮ್ ಮಾಡ್ಲಾಕತ್ತೀವಿ. ಒಂದು ತಿಂಗಳೊಳಗೆ ನಮಗೆ ಮಂಜೂರಿ ಸಿಗ್ತದೆ. ಮಂಜೂರಿ ಸಿಕ್ತಂದ್ರೆ RTGS NEFT ಸಹಿತ ಫೆಸಿಲಿಟಿ ನಾವು ಇಲ್ಲೆಲ್ಲ ಮಾಡಿಕೊಡ್ತೇವೆ ಅಂಥೇಳಿ. ಮತ್ತು ನಮ್ದೆಲ್ಲ ಆನ್ಲೈನ್ ಅದ್ರಿ, ಅತ್ಯಾಧುನಿಕ. ಈಗ ಯಾರೇ 10 ರೂಪಾಯಿ ಪಿಗ್ಮಿ ತುಂಬಿದ್ರೆ ಇಮಿಡಿಯೇಟ್ ಮೆಸೇಜ್ ಹೋಗ್ತದೆ. ಆ ಮೆಸೇಜ್ ನಮ್ಗೆ ಇಲ್ಲಿ ಸರ್ವರ್ ಬರ್ತದೆ. ಇಲ್ಲಿ ಸರ್ವರ್ಗೆ ಆಟೋಮೆಟಿಕ್ ನಮ್ಮ ಹೆಡ್ ಆಫೀಸ್ ಸರ್ವರ್ ಬರ್ತದೆ. ಅಂದ್ರೆ ಮಿಸ್ಟೇಕ್ಲಿ ಸುಧಾ ಯಾರಿಗೂ 10 ರೂಪಾಯಿ ಲಾಸ್ ಆಗಿಲ್ಲ, ಮೋಸ ಆಗಿಲ್ಲ. ಇದು ಅತ್ಯಾಧುನಿಕ ಟೆಕ್ನಾಲಜಿ ನಮ್ಮ ಕಡೆ ಇದು ಅದ್ರಿ, ಆನ್ಲೈನ್ ಇದು ಅದ್ರ ಸೌಲಭ್ಯ ಅದು. ಅದಕ್ಕೆ ಇದು ಇನ್ನೂ ಅನೇಕ ಥರದ ಕೆಲಸಗಳನ್ನು ಮುಂದಿನ ದಿನಮಾನದೊಳಗೆ ನಾವು ಮಾಡುವಂಥ ಪ್ಲ್ಯಾನ್ ಹಾಕ್ಕೊಂಡಿದ್ದೆವು. ಯಾಕಂದ್ರೆ ಅದನ್ನು ನೀವು ಈಗ ಹೇಳೋದಕ್ಕಿಂತ ನಿಮಗೆ ಮಾಡಿ ತೋರಿಸಿ ಆಮೇಲೆ ಹೇಳ್ಬೇಕಂತ ಹೇಳಿ ನಮ್ಮದು ಒಂದು ವಿಚಾರದ. ಅದಕ್ಕೆ ಇಲ್ಲಿ ತನಕ ನೀವು ಏನು ಸಹಕಾರ ಮಾಡಿರಿ, ಇನ್ನು ಮುಂದಿನ ದಿನಮಾನದಾಗಾದರೂ ಕೂಡ ನೀವು ಇದೇ ರೀತಿ ಸಹಕಾರ ಕೊಟ್ರೆ ನಿಮ್ಮ ಊರಿಂದು ಅಥವಾ ನಮ್ಮ ಈ ಪರಿಸರದ್ದು ಅತ್ಯಂತ ವಿನಮ್ರವಾಗಿ ಮತ್ತು ಅತ್ಯಂತ ಒಳ್ಳೆಯ ದರ್ಜೆದಾರ ಸೇವಾ ನಾವು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಕೊಡ್ತೀವಿ. ಆ ಕೆಲಸ ನಾವು ಮಾಡ್ತೇವೆ. ದಯವಿಟ್ಟು ನಿಮ್ಮೆಲ್ಲರಿಗೂ सहकार ಬೇಕು नमगंतೇಳಿ विनंती. इथल्या कर्मचाऱ्यांना माझी एक विनंती आहे. इथली पतसंस्था उटगी आणि बबलरपेक्षा फार व्यवस्थित चालणार आहे. त्याचं कारण आहे इथं लहान लहान उद्योग करणारे लोक आहेत, शेतकरी आहेत, बरोबर आहे का पटेल साहेब? असे लोक आहेत. त्यांना व्यवहार जर करायचा असेल तर लांब जावं लागतं. शेतकरी वर्ग आहे इथं फार मोठा. शेतकरी वर्गांना सतत बाहेर जाऊन चालत नाही. त्यांना तुम्ही चांगली सेवा जर इथं दिली तर निश्चितपणे त्याचा फायदा तुमच्या पतसंस्थेला तर होणार आहे आणि इथल्या गावाला पण होणार आहे. निश्चितपणे इथल्या कर्मचाऱ्यांनी थोडं लक्ष जर व्यवस्थित दिला, असं वाटलं पाहिजे आमचे पैसे इथं निश्चिंत आहे, आम्ही आहे असं लोकांना वाटलं पाहिजे. एक तयारी इथं व्हायला पाहिजे जसं उटगीमध्ये झालंय. आणि एक 4-5 महिन्यापूर्वी जाडरबावलामध्ये झालेलं आहे. उटगी लोकांची कशी विश्वास संपादन तुम्ही केलेला आहात, तसं करजगीच्या लोकांचा पण विश्वास संपादन करण्याचं काम थोड्या दिवसात तिथल्या कर्मचाऱ्यांनी करावं. आणि तिथल्या संचालक मंडळांना पण मी विनंती करतो, सतत इथं येणं जाणं असू द्या तुमचं. आणि इथल्या लोकांना विश्वासात घेऊन जर तुम्ही हे काम केला तर निश्चितपणे इथली शाखा 1 नंबरला चालल्याशिवाय राहणार नाही. आणि लोक काय करणार आहेत, तुमच्यावर विश्वास ठेवणार आहेत. तुम्ही पण ज्या ह्याच्यानं श्रद्धेने त्यांनी विश्वास ठेवलेले आहेत त्या श्रद्धेला तुम्ही सार्थ होण्याचं काम तुम्हाला करायचं आहे. त्यामुळं संचालक मंडळ आणि इथल्या कर्मचाऱ्यांना मी विनंती करतो की NPA कुठेही राहणार नाही आणि व्यवस्थित बँक चालली पाहिजे, पतसंस्था चालली पाहिजे. अशा पद्धतीने काम सगळ्यांनी मिळून करायचं आहे. थोड्याच दिवसात एक आदर्श पतसंस्था होईल याची शुभेच्छा देतो. आणि ग्रामस्थांना सुद्धा
इथं व्यवहार निश्चितपणे करा अशी मी अभिवचन देतो आणि थांबतो. जय हिंद. ಈಗ ಇನ್ನೊಂದು ವಿಷಯ ನಾ ಹೇಳಬೇಕು. ಈಗ ಬಾಕಿ ಬ್ಯಾಂಕಿಂಗ್ ಕ್ಷೇತ್ರದೊಳಗೆ ಒಂದು ಸಂದರ್ಭದಾಗ 10-20 ಸಾವಿರ ಸಹಿತ ಸೇವಿಂಗ್ ಖಾತೆ ಮ್ಯಾಗಿಂದು ಸಿಗಲ್ಲ. ಯಾಕಂದ್ರೆ ಅವ್ರದ್ದು ಪಾಲಿಸಿ ಪ್ರಕಾರ ಅವ್ರು ಸಿಗಲ್ಲ. ನಮ್ಮಲ್ಲಿ 1 ಲಾಖ ತನ ಪೇಮೆಂಟ್ ಎನಿ ಟೈಮ್ ನಾವು ಕೊಡ್ತೀವಿ. ಜಾಸ್ತಿ ಪೇಮೆಂಟ್ ಜರಿ ಬೇಕಾಗಿತ್ತು 1 4 ದಿವಸ ನಮ್ಗೆ ಅಡ್ವಾನ್ಸ್ ಇರುತ್ತೆ. ಲಾಸ್ಟ್ ತನ ಯಾವುದೇ ಪರಿಸ್ಥಿತಿಯಾಗ ಬಂದರೂ ನಮ್ಮ ಟೈಮಿಂಗ್ ಅವರ್ಸ್ತಾರೆ 10 ರಿಂದ 5 ಒಳಗೆ ನಿಮ್ಮ ಸೇವಿಂಗ್ ಖಾತೆ ಮ್ಯಾಗಿಂದು ಪೇಮೆಂಟ್ ಯಾವಾಗೂ ಲಾಗ್ತಾನ ಬಿಂದಾಸ್. ಅದ್ರದ್ದೇನೋ ಅಡಚಣೆ ಬರ್ಬಿಡಾಗಿತ್ತು. ರೊಕ್ಕ ಇಲ್ಲ ನಾಳೆಗೆ ಬರೀ ಅನ್ನೋ ಶಬ್ದ ನಮ್ಮ ಕಡೆ ಬರೋದು ಇಲ್ಲ. ಅದೊಂದು ನಿಮ್ಗೆ ಎಲ್ಲ ನಿದರ್ಶನಕ್ಕೆ ಆಗ್ತದೆ. ಮತ್ತು ಅದಕ್ಕೆ ದೊಡ್ಡ ಪೇಮೆಂಟ್ ಜರಿ ಇತ್ತು ಒಂದು 4 ದಿವಸ ನಮಗೆ ಆರಾಮ್ಸ್ ಹೇಳ್ಬೇಕಾಗ್ತದೆ. ಯಾಕಂದ್ರೆ ವಾರದಾಗ ಕ್ಯಾಶ್ ವ್ಯಾನ್ 4 ದಿವ್ಸಕ್ಕೊಮ್ಮೆ ಬರ್ತದೆ. ಅದಕ್ಕೆ ಜತ್ತಿನ ತರಿಸ್ಬೇಕಾಗ್ತದೆ ನೀವು ಎಮರ್ಜೆನ್ಸಿ. ಯಾಕಂದ್ರೆ ಇಲ್ಲಿ ಲಿಮಿಟ್ ಇರ್ತೈತೆ ನಮ್ಮ ರೊಕ್ಕ ಇಲ್ಲ. ಇದು ಹೆಚ್ಚಿನ ರೊಕ್ಕ ಎಲ್ಲ ಆ ಕಡೆ ಎಮರ್ಜೆನ್ಸಿ ಕೊಂಡು ತರಿಸ್ಬೇಕಾಗ್ತದೆ. ಅದಕ್ಕೆ ನಮಗೆ ಕ್ಯಾಶ್ ವ್ಯಾನ್ ಬರ್ಲಾಕ 4 ದಿನ ಟೈಮ್. ಅದಕ್ಕೆ ನಾ ಎಲ್ಲರಿಗೂ ವಿನಂತಿ ಮಾಡ್ತೀನಿ, ದೊಡ್ಡ ಅಮೌಂಟ್ ಜರಿ ಇತ್ತಂದ್ರೆ ಸ್ವಲ್ಪ 4 ದಿನ ಹೇಳಬೇಕು. ಕಿರ್ಕೊಂಡು 4 ದಿನ ತನಕ ನಾವು ಬೇಕಾದಂಗೆ ನಿಮ್ಗೆ ಯಾವತ್ತೂ ಎನಿ ಟೈಮ್ 10 ಮಿನಿಟ್ನಾಗ ನಿಮ್ಗೆ ಸೂಚನೆ ಮಾಡ್ತೀವಿ. ಮತ್ತು ಎಲ್ಲ ಪ್ರತಿಯೊಂದು ವ್ಯವಹಾರಕ್ಕೆ ನಿಮ್ಗೆ SMS ಬರ್ತೀವಿ. ಇಟ್ಟು ತೆಗೆದ್ರೆ ನೀವು ಸಣ್ಣ ಪುಟ್ಟ ಏನೇ ಒಂದು RTGS NEFT ಸೇವಾ ನಾವು ತಯಾರು ಮಾಡಿದ್ದೆವು. ಅದು ಜರ ರಿಸರ್ವ್ ಬ್ಯಾಂಕಿನ ರೂಲ್ಸ್ ಜರ ಚೇಂಜ್ ಆಗೋದ್ರಿಂದ ರಿಸರ್ವ್ ಬ್ಯಾಂಕಿನ ಅಂಡರ್ದೊಳಗೆ ಬರ್ತದೆ. ಅದಕ್ಕೆ ನಾವು ಪಾಠ ಪರವು ಚಾಲೂ ಒದಗಿಸಿದ್ದೀರಿ. 1 ತಿಂಗಳದಾಗ ಅವ್ರು ಮಾಡಿಕೊಡ್ತೀನಿ ಅಂದ್ರೆ ಅದನ್ನು RTGS ಶುರು ಮಾಡಿ ಇಲ್ಲಿ. ಅದಕ್ಕೆ ನಾವು ಲಾಕರ್ಸ್ ವ್ಯವಸ್ಥೆ ಸುದ್ದ ಮಾಡ್ಕೊಂಡಿದ್ವಿ. ಆಯ್ತು ಎಲ್ಲರೂ ದಯವಿಟ್ಟು ಒಂದು ಸಣ್ಣ ನಾಷ್ಟಾದು ನಾವು ಇಲ್ಲಿ ವ್ಯವಸ್ಥೆ ಮಾಡಿದೆವು. ನಾಷ್ಟ ಮಾಡಲಾರ್ದೆ ದಯಮಾಡಿ ಯಾರೂ ಹೋಗಬಾರ್ದು. ಎಲ್ಲರೂ ನಾಷ್ಟ ಮಾಡ್ಕೊಂಡು ಹೋಗಬೇಕಾಗಿ ಎಲ್ಲರಿಗೂ. लोकधारा मराठी न्यूजला लाईक करा, शेअर करा आणि सबस्क्राईब करा.